ಹಲೋ ಫ್ರೆಂಡ್ಸ್, ಇವತ್ತು ನಾವು ಸಮ್ಮರ್ ಸ್ಪೆಷಲ್ ಡ್ರಿಂಕು ಬೇಸಿಗೆಯಲ್ಲಿ ಮಾಡ್ಕೊಂಡು ಕುಡಿಬೋದಂತ ಆಂಪನ್ನು ಮಾಡ್ತಾಯಿದ್ದೀವಿ. ಅಂದರೆ ಮಾವಿನಕಾಯಿನ ಶರ್ಬತ್ತು ಅಂತ ಮಾಡ್ತಾ ಇರೋದು. ಇದು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ, ಆದರೂ ಹೊಸದಾಗಿ ಕಲಿಯೋರ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು. ಮಾವಿನಕಾಯಿ ಅಂದರೆ ನಾನಿಲ್ಲಿ ಒಂದು ಗಿಡಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ 2 ಅಚ್ಚು ಬೆಲ್ಲ, ಕಾಳುಮೆಣಸು, ಏಲಕ್ಕಿ ಮತ್ತು ಒಣಶುಂಠಿ ಇಷ್ಟು ಬೇಕಾಗುತ್ತೆ. ಫಸ್ಟು ನಾವು ಮಾವಿನಕಾಯಿ ಸಿಪ್ಪೆ ಎಲ್ಲ ತೆಗೆದು ಮಾವಿನಕಾಯಿ ತುರಿನ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಬೇಯಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಅದು ನೊರೆ ಬರೋಕ್ಕೆ ಶುರು ಆಗುತ್ತಲ್ಲ, ಒಂದು ಗೊತ್ತಾಗುತ್ತೆ ಬೆಂದಿದೆ ಅಂತ. ಆ ಟೈಮಲ್ಲಿ ಬೆಲ್ಲನ ಪುಡಿ ಮಾಡ್ಕೊಂಡು ದಪ್ಪಗೆ ಪುಡಿ ಮಾಡ್ಕೊಂಡಿರೋ ಬೆಲ್ಲನ ಹಾಕಿ ಚೆನ್ನಾಗಿ ಕರಗಿಸ್ಬೇಕು. ಮಾವಿನಕಾಯಿ ತುರಿದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದರೆ ಅದು ಬೆಂದಿದೆ ಅಂತ ಅರ್ಥ. ನೀರು ಚೆನ್ನಾಗಿ ಹಾಕಿರಬೇಕು ಜಾಸ್ತಿ. ಆ ಬೆಲ್ಲನೂ ಆ ಬಿಸಿಗೆ ಕರಗ್ತಾ ಬರಬೇಕು. ಬೆಲ್ಲ ಪೂರ್ತಿ ಕರಗಿದ್ಮೇಲೆ ಅದೇನು ಪಾಕ ಆಗೋದು ಬೇಡ, ಸ್ವಲ್ಪ ಕರಗಿದ್ರೆ ಸಾಕು. ಬೆಲ್ಲ ಕರಗಿದ್ಮೇಲೆ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಬೇಕು. ಈಗ ನಾವಿಲ್ಲಿ ಕಾಳುಮೆಣಸು, ಏಲಕ್ಕಿ 3 ಏಲಕ್ಕಿ ತೊಗೊಂಡಿದ್ದೀನಿ, ಕಾಳುಮೆಣಸು 4, ಒಣಶುಂಠಿ ಎಲ್ಲ ಹಾಕ್ಕೊಂಡು ಕುಟ್ಟು ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡು ಚೆನ್ನಾಗಿ, ಅಂದರೆ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ಅದನ್ನು ಪುಡಿ ಮಾಡ್ಕೊಂಡ್ಮೇಲೆ ಇದು ಕುದೀತಾ ಇರೋ ಇದು ಮಾವಿನಕಾಯಿ ಇರುತ್ತಲ್ಲ, ಆ ಮಾವಿನಕಾಯಿ ನೀರಿಗೆ ಈ ಪುಡಿನ ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಅದನ್ನು ಹಾಕಿ ಸ್ವಲ್ಪ ಉಪ್ಪು, ನಾನಿಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ, ಅದನ್ನು ಹಾಕಬೇಕು. ಮತ್ತು ಈಗ ನಾವು ಕುಟ್ಟು ಪುಡಿ ಮಾಡ್ಕೊಂಡಿದ್ದೀವಲ್ಲ ಮಸಾಲೆ ಪುಡಿ, ಅದನ್ನು ಹಾಕಿ ಮತ್ತೆ ಒಂದು ಸತಿ ಕೈ ಆಡಿ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು. ಅದು ಮಸಾಲದ ಏನಿದೆಯಲ್ಲ ಅದರದ್ದೆಲ್ಲ ಫ್ಲೇವರ್ ಬಿಡ್ಕೋಬೇಕು. ಅದಾದಮೇಲೆ ಇದನ್ನು ಆಫ್ ಮಾಡಬೇಕು. ಆಫ್ ಮಾಡಿ ಈಗ ಅದಷ್ಟನ್ನು ಒಂದು ಪಾತ್ರೆಗೆ ಸೋಸಿಟ್ಕೋಬೇಕು. ಇವಾಗೆಲ್ಲ ಏನು ಅದನ್ನು ಪುಡಿ ಮಾಡಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲನೂ ಫಿಲ್ಟ್ರಾಗಿ ಬರುತ್ತೆ. ಆಮೇಲೆ ಈ ಜ್ಯೂಸನ್ನ ನೀವು ತಣ್ಣಗಾಗಿಬಿಟ್ಟು ಅದನ್ನು ನೀವೊಂದು ಬಾಟ್ಲಲ್ಲಿ ಎತ್ತಿಟ್ಕೊಂಡು ಬೇಕಾದಾಗ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಅಂದರೆ ಇದನ್ನು ನಾವು ಕುದಿಸಿರೋದ್ರಿಂದ ಒಂದು 15-20 ಡೇಸ್ ತನಕನೂ ಇರುತ್ತೆ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊಳ್ತೀರೋ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಆ ಥರ ನೀವು ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾವೀಗ ಜ್ಯೂಸ್ ಮಾಡ್ಕೋಬೇಕಂದ್ರೆ ಇದೇನು ಆಂಪನ್ನೋದು ನಾವು ಸ್ಕ್ವಾಷ್ ಮಾಡ್ಕೊಂಡಿದ್ದೀವಲ್ಲ, ಎತ್ತಿಟ್ಕೊಂಡಿರ್ತೀವಲ್ಲ ಬಾಟ್ಲಲ್ಲಿ, ಅದನ್ನು ಒಂದು ಗ್ಲಾಸ್ಗೆ ಒಂದು 1/4 ಭಾಗದಷ್ಟು, 1/4 ಗ್ಲಾಸಷ್ಟು ಆಂಪನ್ನನ್ನು ಹಾಕಿ ಮತ್ತು ಅದಕ್ಕೆ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕುಡಿದ್ರೆ ನಮ್ಮ ಆಂಪನ್ನ ರೆಡಿಯಾಗಿದೆ. ಇದು ಸಮ್ಮರಿಗೆ ತುಂಬ ಒಳ್ಳೆ ಡ್ರಿಂಕು, ಹೆಲ್ತಿಗೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಿದು. ಥ್ಯಾಂಕ್ ಯು.